ನಾಡಿನಾದ್ಯಂತ ಇವತ್ತು ಯುಗಾದಿಯ ಸಂಭ್ರಮ, ಯುಗಾದಿಯನ್ನ ಜನಸಾಮಾನ್ಯರು ಯಾವ ರೀತಿಯಾಗಿ ಸಂಭ್ರಮಿಸುತ್ತಿದ್ದಾರೆ ಅನ್ನೋದನ್ನ ದೃಶ್ಯ ಸಮೇತವಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸದ್ಯ ನಾವೀಗ ನಗರದ ಪ್ರಸಿದ್ಧ ದೇವಾಲಯ ಗಂಗಮ್ಮ ದೇವಾಲಯದಲ್ಲಿದ್ದೀವಿ. ಮಲ್ಲೇಶ್ವರದಲ್ಲಿರುವಂತಹ ಗಂಗಮ್ಮನ ದೇವಾಲಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಬೇರೆ ಬೇರೆ ಏರಿಯಾದಿಂದ ಜನಸಾಮಾನ್ಯರು ಬರ್ತಾರೆ. ಇಲ್ಲಿ ದೇವಿಗೆ ಯಾವ ರೀತಿಯಾದಂತಹ ವಿಶೇಷ ಅಲಂಕಾರವನ್ನ ಮಾಡಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಬರುವಂತಹ ಜನರಿಗೆ ಒಂದು ರೀತಿಯಾಗಿ ಮನಸ್ಸಿಗೆ ಮುಟ್ಟುವ ಹಾಗೆ ದೇವಿಯ ಅಲಂಕಾರ ಇದೆ. ಅಂದ್ರೆ ವಜ್ರ ಕವಚದ ಅಲಂಕಾರವನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನಾವು ಈಗಷ್ಟೇ ತೋರಿಸಿದ್ವಿ. ಅದರ ಜೊತೆಗೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಕೂಡ ಕಡಿಮೆ ಇಲ್ಲ. ಯುಗಾದಿಯ ದಿನ ಸಾಮಾನ್ಯವಾಗಿ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಆದ್ರೆ ಸೆಲೆಬ್ರೇಟ್ ಮಾಡುವ ಮುನ್ನ ಈಗ ದೇವಸ್ಥಾನದಲ್ಲಿ ತನ್ನ ಇಷ್ಟಾರ್ಥ ಈಡೇರಿಕೆಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಬಂದಿದ್ದು, ದೇವರ ಬಳಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ಏನೇನು ಬೇಡಿಕೆಗಳಿರುತ್ತೆ ಆ ಎಲ್ಲ ಬೇಡಿಕೆಗಳನ್ನ ಕೂಡ ಇಟ್ಟಿರುವಂಥದ್ದು. ಆ ಬೇಡಿಕೆಯ ಈಡೇರಿಕೆ ಮಾಡೋದಕ್ಕೆ ಮನವಿಯನ್ನ ಮಾಡಿರುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಇದೊಂದು ನಂಬಿಕೆ ಇದೆ. ಯಾಕಂದ್ರೆ ಹೊಸ ವರ್ಷ ಆರಂಭ ಆಗಿರೋದ್ರಿಂದ ಹಿಂದೂಗಳ ಪಾಲಿಗೆ ಇದೊಂದು ಹೊಸ ವರ್ಷ. ಸೊ ಈ ಹೊಸ ವರ್ಷದಲ್ಲಿ ಹೊಸತಾಗ್ಲಿ, ಜೀವನದಲ್ಲಿ ಕಷ್ಟವೆಲ್ಲ ದೂರವಾಗಿ ಹೊಸತು ಒಂದಷ್ಟು ಬರಲಿ, ಸುಖ ಬರಲಿ, ನೆಮ್ಮದಿ ಬರಲಿ, ಇಷ್ಟಾರ್ಥಗಳ ಈಡೇರಿಕೆ ಆಗಲಿ ಅಂತ ಹೇಳಿ ಬೇರೆ ಬೇರೆ ಏರಿಯಾಗಳಿಂದ ಬಂದು ಜನಸಾಮಾನ್ಯರು ಇಲ್ಲಿ ದೇವಿಯ ಬಳಿ ಬೇಡಿಕೊಳ್ತಾ ಇರುವಂತಹ ದೃಶ್ಯಾವಳಿ ಕಂಡು ಬರ್ತಾ ಇದೆ. ಅಂದ್ರೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ದೇವಸ್ಥಾನ ಓಪನ್ ಇತ್ತು. ಬೆಳಗ್ಗೆ 9 ಗಂಟೆ ಆದಮೇಲೆ ದೇವಿಯ ಸಂಪೂರ್ಣ ಅಲಂಕಾರ ಆಗಿ ಭಕ್ತಾದಿಗಳಿಗೆ ದೇವಿಯ ದರ್ಶನವನ್ನ ಮಾಡ್ಕೊಳ್ಳೋದಕ್ಕೆ, ಜೊತೆಗೆ ಪೂಜೆ ಪುನಸ್ಕಾರಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂತಹದ್ದು. ಒಟ್ಟಾರೆಯಾಗಿ ಈ ಭಾಗದಲ್ಲಿ ನೋಡ್ತಾ ಹೋಗೋದಾದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಸಾಮಾನ್ಯರು ಇರುವಂತಹ ದೃಶ್ಯಾವಳಿ ಕೂಡ ಕಂಡು ಬರ್ತಾ ಇದೆ. ಸೊ ಯುಗಾದಿಯ ಸಂಭ್ರಮ, ಯುಗಾದಿಯ ಒಂದು ಹಬ್ಬದ ಸೆಲೆಬ್ರೇಷನ್ ಏನಿದೆ ಆ ಸೆಲೆಬ್ರೇಷನ್ ಮೋಡ್ ಅಂತೂ ಈ ದೇವಸ್ಥಾನದಲ್ಲಿ ಖಂಡಿತ ಕಂಡು ಬರ್ತಾ ಇರುವಂತದ್ದು. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರ್ವಪಾಪ ಹರೇ ದೇವಿ, ಸರ್ವವಿಘ್ನ ವಿನಾಶಿನಿ, ಸರ್ವಸಂಪತ್ತಿ ದೇವಿ ಗಂಗಾ ಮಾತಾ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಈ ಮಲ್ಲೇಶ್ವರಮಿರುವ ಶ್ರೀ ಗಂಗಮ್ಮ ದೇವಿಯ ದೇವಸ್ಥಾನದಲ್ಲಿ ವಿಶೇಷವಾದಂಥ ಇವತ್ತು ಯುಗಾದಿ ಹಬ್ಬದ ವಿಶೇಷ ಅಲಂಕಾರ ವಜ್ರ ಕವಚನೆ ಏರ್ಪಡಿಸಲಾಗಿದೆ. ಮತ್ತು ದೇವಸ್ಥಾನ ಬಂದು ಬೆಳಗ್ಗೆ 6:30ಯಿಂದ ಓಪನ್ ಆಗಿ ಮಧ್ಯಾಹ್ನ 1 ಗಂಟೆ ತನಕ ಇರುತ್ತೆ. ಸಂಜೆ 5 ಗಂಟೆಯಿಂದ 8:30 ತನಕ ದೇವಸ್ಥಾನ ಇರುತ್ತೆ. ಈ ಯುಗಾದಿ ಶುಭಾಶಯಗಳು ಏನೆಂದರೆ, ತಾಯಿಗೆ ಬಂದು ಬೇವು ಬೆಲ್ಲ ನೀಡಿ, ಈ ಬೆಲ್ಲನೂ ಬೇವು ಏನು ಕೊಡ್ತಾರೆ ಅಂದರೆ, ಬೆಲ್ಲ ಒಂದು ಸಿಹಿ ಸುದ್ದಿ, ಬೇವು ಒಂದು ಕಹಿ ಸುದ್ದಿ. ಹಳೆಯದೆಲ್ಲ ಹೋಗಿ ಎಲ್ಲ ಹೊಸ ಸುದ್ದಿ ಬಂದು ಈ ವರ್ಷ ಬಂದು ಎಲ್ಲ ಒಳ್ಳೆಯದಾಗಲಿ ಅಂತ ಈ ಗಂಗೆ ತಾಯಿನ ಪ್ರಾರ್ಥನೆ ಮಾಡಿಕೊಂಡು, ಪೂರ್ವ ಜನ್ಮಲ್ಲಿ ನಮ್ಮಲ್ಲಿರುವ ದೋಷ ಪಾಪ ಎಲ್ಲ ಕರ್ಮ ನಿರ್ವಿಘ್ನವಾಗಲಿ ಅಂತ ತಾಯಿನ ಪ್ರಾರ್ಥನೆ ಮಾಡಿಕೊಂಡು, ಇನ್ನೊಂದೇನು ವಿಶೇಷ ಅಂದರೆ ಶ್ರೀ ಗಂಗಮ್ಮ ದೇವಿಯ 97ನೇ ವರ್ಷದ ಜಾತ್ರಾ ಮತ್ತು ಕರಗ ಮಹೋತ್ಸವ ದಿನಾಂಕ ಮೇ ತಿಂಗಳು 19, 20, 21 ಏರ್ಪಡಿಸಲಾಗಿದೆ. 19ನೇ ತಾರೀಕು ಸಂಜೆ ಬಂದು ಶ್ರೀ ಗಂಗಮ್ಮ ದೇವಿಗೆ ಕ್ಷೀರಾಭಿಷೇಕನ ಏರ್ಪಡಿಸಲಾಗಿದೆ. 20ನೇ ತಾರೀಕು ಬೆಳಗ್ಗೆ ಬಂದು ಶ್ರೀ ಗಂಗಮ್ಮ ದೇವಿಯ ಪ್ರತಿಷ್ಠಾಪನೆ ಇದೆ. ಸಂಜೆ ಹೂವಿನ ಕರಗ ಇದೆ. 22ನೇ ತಾರೀಕು ಬೆಳಗ್ಗೆ ಬಂದು ಸುಮಂಗಲೆಯ ಪ್ರಾರ್ಥನೆ ಮತ್ತು ಹಸಿ ಕರಗ ಇದೆ. ದಯವಿಟ್ಟು ಭಕ್ತಾದಿಗಳೆಲ್ಲ ಬಂದು ಭಾಗವಹಿಸಿ ಶ್ರೀ ಗಂಗಮ್ಮ ದೇವಿಯ ಆಶೀರ್ವಾದ ಪಡೆಯಬೇಕಂತ ವಿನಂತಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.